ನಮ್ಮ ಹೊಸ 17 Pro Max ನೋಡಿ ಗೈಸ್. ಗುದ್ಬಿಟ್ಟವ್ರ P6 ಕಾರ್ನ ಗುದ್ಬಿಟ್ಟವ್ರೆ. ಲವ್ ಇಸ್ ಬ್ಯೂಟಿಫುಲ್ ಬಟ್ ಮನಿ ಇಸ್ ಪವರ್ಫುಲ್. ಬೇರೆದು ಮಗ ಎಲ್ಲ ಹೋಟ್ಲಲ್ಲೂ ಇದನ್ನೇ ಆರ್ಡರ್ ಮಾಡ್ತಾನೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಗೈಸ್ ನಮ್ಮದು ಇವಾಗ ನಮ್ಮ ಹತ್ರ ಇರೋ ಐಫೋನ್ಗಳಿಗೆ ಎಷ್ಟು ಸೇಲ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಸಿಗುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಇದು ನಮ್ಮದು ಗೈಸ್ 15 Pro Max ಇದೆ. ನಾನು ಇದರಲ್ಲೇ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಲಾಗ್ ಎಲ್ಲ ಮಾಡೋದು. ಪ್ಲಾನ್ ಮಾಡ್ಬಿಟ್ಟು ಇದಕ್ಕೆ ಎಷ್ಟು ವ್ಯಾಲ್ಯೂ ಐತೆ ಅಂತ ನೋಡೋಣ. 55,000 rupees ನಮ್ಮ 15 Pro Maxಗೆ 55,000 ಕೊಡ್ತಾರೆ ವಾಪಸ್ ಕೊಟ್ಟರೆ. ಇವಾಗ ನಾನು ತಗೊಂಡಾಗ US ಇಂದ ತರಿಸಿದ್ದು ಇದು 1,20,000 15,000 ಆಗಿತ್ತು ಇದಕ್ಕೆ. 58,000 ನನ್ನ ಫೋನ್ ಎಲ್ಲ ನೋಡಿ. ನನ್ನ ಹತ್ರ ಇವಾಗ ಆಪಲ್ ಸ್ಟೋರಿಂದ ತಗೊಂಬಂದಿರೋ ನನ್ನ ಹೊಸ ಐಫೋನ್ 17 Pro Max ಐತೆ. ಇದಕ್ಕೆ ನಾವು ಪೇ ಮಾಡಿರೋದು 1,70,000 ರೂಪಾಯಿ. 1,69,900 ರೂಪಾಯಿ ಇಸ್ಕೊಂಡವ್ರೆ. ಅಂದರೆ 1,70,000. ಇದನ್ನು ನಾನು ಬೆಂಗಳೂರಲ್ಲಿ ಇರುವಂಥ ಆಪಲ್ ಸ್ಟೋರು ಮಾಲ್ ಆಫ್ ಏಷ್ಯಾದಲ್ಲಿ ಇದೆಯಲ್ಲ ಅಲ್ಲಿಂದ ತಗೊಬಂದಿರೋದು. ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇರೋದೇ ಒಂದು ಆಪಲ್ ಸ್ಟೋರು, ಅದು ಇವಾಗ ರೀಸೆಂಟಾಗಿ ಆಗಿದ್ದು. ಅಲ್ಲಿಂದನೇ ತಗೋಬೇಕು ಅಂದ್ಬಿಟ್ಟು ತಗೊಂಡಿರೋದು. ಐಫೋನ್ 17 Pro Max ಐತೆ ನನ್ನ ಕೈಲಿ, ಆರೆಂಜ್ ಕಲರ್ ಐಫೋನು. ಸೊ ನಂದು ಇದು 2ನೇ ಐಫೋನು ತಗೋತಿರೋದು. ಇವಾಗ ವಿಡಿಯೋ ಕ್ವಾಲಿಟಿ ಒಂಚೂರು ಕಮ್ಮಿ ಆಗ್ತೈತೆ 15 Pro Maxಲ್ಲಿ ಅಂದ್ಬಿಟ್ಟು 17 Pro Maxಗೆ ಅಪ್ಗ್ರೇಡ್ ಆಗ್ತಿರೋದು. ಮೊದಲು ತಗೊಂಡಿದ್ದು ನಂದು 15 Pro Max US ಫೋನ್, ಅದಕ್ಕೆ ಸ್ವಲ್ಪ ಪ್ರೈಸ್ ಕಮ್ಮಿ ಇತ್ತು. ಬಟ್ ಇದು 1,70,000 ಕೊಟ್ಟಿದ್ದೀನಿ ನಾನು ಇದಕ್ಕೆ. ಹೆಂಗಿರುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಮುಂದಕ್ಕೆ ಗೊತ್ತಾಗುತ್ತೆ. ಇವಾಗ ನನ್ನ ಹೊಸ ಐಫೋನ್ನ ಅನ್ಬಾಕ್ಸ್ ಮಾಡೋಣ. ರೆಡಿನಾ? ಅನ್ಬಾಕ್ಸ್ನ ವೀಡಿಯೋ ಮಾಡಿ ಯಾಕೆ ಮಾಡ್ತಿದ್ದೀನಿ ಅಂತಂದರೆ ನಿಮ್ಗಳ ಮುಂದೆ ಅನ್ಬಾಕ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಸೊ ಇವಾಗ ಅನ್ಬಾಕ್ಸ್ ಮಾಡೋಣ. ಟಡನ್ 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 ಟಡನ್. ಬ್ಲಾಸ್ಟೇ ಇಲ್ಲ, ಎಲ್ಲೋದ್ರು? ಯಾರೂ ಇಲ್ಲ ಗೈಸ್. ಮತ್ತು ಈ ಕಡೆ ಸೈಡು ಹರಿದ್ಬಿಟ್ಟು ಇವಾಗ ಟನ್ ನಮ್ಮ ಹೊಸ ಬೀಳ್ಸ್ಕಿಳಿಸ್ಬಿಟ್ಟನು ನಮ್ಮ ಹೊಸ 17 Pro Max ನೋಡಿ ಗೈಸ್. ಪಳ ಅಂತ ಹೊಳಿತೈತೆ. ಮಜಿ ಏನು ಹೆಂಗೆ ಕಾಣಿಸ್ತೈತಲ್ವಾ? ಕೇಸರಿಮಯ ಒಂಥರ ಆರೆಂಜ್ ಕಲರ್ದು ಐಫೋನು ಕ್ರೇಜಿಯಾಗಿ ಕಾಣಿಸ್ತೈತೆ ಗೈಸ್. ಅದೇ ಹಳೆ ಐಫೋನ್ಗೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ ಇದನ್ನ ಅಲ್ಲಿ ಹಾಕೋರೆ ಅದನ್ನ ಇಲ್ಲಿ ಹಾಕ್ಬಿಡೋರು ಅಷ್ಟೇ. ಬಟ್ 17 ಕಲರು ಮತ್ತು ಈ ಡಿಸೈನ್ ಚೆನ್ನಾಗಿ ಇಷ್ಟ ಆಗ್ತಾಯಿತ್ತು ನನಗೆ. ನಮ್ಮ ಐಫೋನ್ನ ಎತ್ಕೊಳ್ಳೋಣ ಕೈಗೆ. ಇನ್ನೇನಿಲ್ಲ, ಒಂದು ಚಾರ್ಜರ್ ವೈರ್ನ ಕೊಟ್ಟಿದ್ದಾರೆ. ಮತ್ತು ಇದು ಇಂಡಿಯಾದು ಇದು ಐಫೋನ್. ಅದಕ್ಕೆ ಸಿಮ್ಮು ಕೂಡ ಹಾಕೋಬೋದು. ನಾರ್ಮಲಾಗಿ ಫಿಸಿಕಲ್ ಸಿಮ್ ಕೂಡ ಹಾಕೋಬೋದು, ಈ ಸಿಮ್ ಕೂಡ ಹಾಕೋಬೋದು. ನನ್ನ ಹತ್ರ ಫಸ್ಟ್ ಇದ್ದಿದ್ದರಲ್ಲಿ ಬರೀ ಈ ಸಿಮ್ ಹಾಕೋತಿದ್ದೆ ನಾನು. ಸೊ ಇವಾಗ ಫೋನ್ನ ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡಿ 17 Pro Max. ಟನ್ ಹೊಸ ಐಫೋನು ಗೈಸ್, ಹೆಂಗೈತೆ ನೋಡಿ. ಆನ್ ಮಾಡೋಣ ಇವಾಗ. ಏನಂತದ್ದು ಹೇಳಿದೆ ಮಚ್ಚಿ ಫಸ್ಟ್ ಟೈಮ್ ಆನ್ ಮಾಡಿದಾಗ? ಗೈಸ್ ಫಸ್ಟ್ ಟೈಮ್ ನಾನು ಹೊಸ ಐಫೋನ್ನ ಅನ್ಬಾಕ್ಸ್ ಮಾಡ್ತಿರೋದು. ಲಾಸ್ಟ್ ಟೈಮ್ ನಾನು US ಇಂದ ತರಿಸಿರೋದ್ರಿಂದ ಆಲ್ರೆಡಿ ಆನ್ ಮಾಡ್ಕೊಂಡು ತಗೊಬಂದಿದ್ದು. ಫಸ್ಟ್ ಟೈಮ್ ನಾನು ಹೊಸ ಐಫೋನ್ ಆನ್ ಮಾಡ್ತಿರೋದು. ಆಪಲ್ ಲೋಗೋ ಬರ್ತೈತೆ. ಏನಾದ್ರು ಮಾಡಿಬಿಟ್ರಾ? ಆನೇ ಆಯ್ತಿಲ್ಲ. ಆನಾಯ್ತು. ಹಲೋ, ಹಾಯ್. ಎಲ್ಲ ಲ್ಯಾಂಗ್ವೇಜಲ್ಲೂ ತೋರಿಸುತ್ತೆ ಇವಾಗ. ಇದೆಲ್ಲ ಸೆಟ್ ಮಾಡಬೇಕು ಅನಿಸುತ್ತೆ ಗೈಸ್. ನಮ್ಮದು ಇಂಡಿಯಾ. ಇವಾಗ ಫುಲ್ಲು ನಾನು ಆಪಲ್ ಸ್ಟೋರಲ್ಲಿ ಅನ್ಬಾಕ್ಸ್ ಮಾಡಲಿಲ್ಲ, ಮನೇಲೇ ಬಂದ್ಬಿಟ್ಟು ಅನ್ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ನಾನು ಅಲ್ಲೇ ಅನ್ಬಾಕ್ಸ್ ಮಾಡಬೇಕಿತ್ತು. ಏನಾದ್ರು ಪ್ರಾಬ್ಲಮ್ ಇದ್ದರೆ ಅಲ್ಲೇ ತೋರಿಸ್ಬೋದು. ಸೊ ನೀವೇನಾದ್ರು ತೊಗೊಂಡ್ರೆ ಸ್ಟೋರಲ್ಲೇ ಅನ್ಬಾಕ್ಸ್ ಮಾಡಿಬಿಡಿ ಗೈಸ್. ನಮ್ಮ ಹೊಸ ಐಫೋನ್ ಅನ್ಬಾಕ್ಸ್ ಮಾಡಾಯಿತು. ನನಗಂತೂ ಹೆವಿ ಇಷ್ಟ ಆಯ್ತು. ಈ ಕಲರು ಕ್ರೇಜಿಯಾಗೈತೆ ಅಂದ್ಕೊಳ್ಳಿ. ನನಗೆ ಹೊಸ 17 Pro Max ಬಂದಾಗ ಆರೆಂಜ್ ಕಲರ್ ಹೆವಿ ಇಷ್ಟ ಆಗಿತ್ತು. ಏನೋ ಒಂಥರ ಡಿಫ್ರೆಂಟ್ ಆಗೈತೆ ಅಂತ. ನನ್ನ ಹತ್ರ ಫಸ್ಟ್ ಇರೋ ಐಫೋನು ವೈಟ್ ಕಲರ್ ಇವಾಗ ರೆಕಾರ್ಡ್ ಮಾಡ್ತಿರೋದು. ಎಲ್ಲ ಸೆಟಪ್ ಮಾಡ್ಬೇಕು ಇವಾಗ.
ಅಡಲ್ಟು, ಕಂಟಿನ್ಯೂ, ಫೇಸ್ ಐ ಡಿ. ಮಚ್ಚಿ ಹೆಂಗೈತೆ ಫೋನು? ಫೋನ್ ಕ್ರೇಜಿ. ಫೀಲ್ ಹೆಂಗೈತೆ 17 Pro Max? ಕ್ರೇಜಿ. ಹೊಸ್ದಾಗಿ ಇಟ್ಕೊಂಡಾಗ 16 ಪ್ರೋನೇ ಯೂಸ್ ಮಾಡ್ತಿರ್ತೀವಿ ಅನ್ಕೊ ನಾವು. ಒಂದು ವರ್ಷ ದೊಡ್ಡದು ತಗೊಂಡ್ರು ಒಂದು ವರ್ಷ ಹೊಸ ತಗೊಂಡ್ರು ಡಿಫ್ರೆಂಟ್ ಅನ್ಸುತ್ತೆ. ಏನೋ ಅನಿಸ್ತದೆ ಪ್ರೊಸೆಸ್. ಈ ನನ್ನ ಮಕ್ಕಳು ಆ್ಯಪಲ್ ಅವರು ಅದು ನಾವು ಯೂಸ್ ಮಾಡೋರು ಅವರೇ ಸ್ಲೋ ಮಾಡ್ಬಿಡ್ತಾರ ಅನ್ಸುತ್ತೆ. ನಾವು ಅದು ಯೂಸ್ ಮಾಡೋವರೆಗೂ ನಮ್ಗೆ ಆ ಫೀಲ್ ಗೊತ್ತಾಗಲ್ಲ ಅದು. 70 ಏನು ನಾರ್ಮಲಾಗಿ ಹಂಗೆ ಇರ್ತದೆ ಅನ್ಸುತ್ತೆ, ಬಟ್ ಕೈಲಿ ಹಿಡ್ಕೊಳ್ಳೋ ಫೀಲು ಯೂಸ್ ಮಾಡ್ಬೇಕಾದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದು ಫಾಸ್ಟ್ ಬಂದು ನೋಡಿ ಗೈಸ್ ನಮ್ಮ ಹೊಸ ಫೋನ್. ನಿಂದ್ರಲ್ಲಿ ಇಲ್ಲ ತಾನೇ ಇದು ಕ್ಯಾಮ್ರಾ ಕಂಟ್ರೋಲು. ಹಾಂ ನೋಡಿ ಇದು ಕ್ಯಾಮ್ರಾ. ಇವಾಗ ಇದಕ್ಕೆ ಜಸ್ಟು ಬಟನ್ ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಎಲ್ಲ ಅಲೋ ಕೊಡು ಫಸ್ಟು. ಅಲೋ ರಿಲೀಸಿಂಗ್ ಕಂಟಿನ್ಯೂ ಲೇಟರ್ ನೋಡಿಲಿ 8x ಎಲ್ಲ ಇದೆ ಮುಂಚೆ ನಮ್ಮದ್ರಲ್ಲಿ. ಅದೆಲ್ಲ ಸೆಟ್ ಮಾಡ್ಬೇಕು ಅನ್ಸುತ್ತೆ. ಹಿಂಗೆ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇದು ಕ್ಯಾಮ್ರಾ. ಗೈಸ್ ನಮ್ಮ ಹೊಸ ಫೋನ್ನ ಅನ್ಬಾಕ್ಸ್ ಮಾಡಾಯಿತು. ಇನ್ಮೇಲೆ ನಾನು ಮಾಡೋ ವೀಡಿಯೋ ಎಲ್ಲ 17 Pro Maxಲ್ಲೇ ಮಾಡೋದು ವೀಡಿಯೋನ. ಈ ಫೋನ್ಗೆ ಏನಂತಂದರೆ ನಾನು ಸಿಮ್ಮೇ ಹಾಕಲ್ಲ, ಬರೀ ವೈಫೈ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಮಾಡಿದ್ರು ನೆಟ್ಟೇ ಕನೆಕ್ಟ್ ಮಾಡಲ್ಲ, ಯಾಕಂತಂದರೆ ನಂದು ಹಳೆ ಫೋನು ಬ್ಯಾಟ್ರಿ ಹೆಲ್ತೆಲ್ಲ ಹಾಳಾಗೋಗ್ಬಿಡ್ತು. ಅದಕ್ಕೆ ಇದನ್ನು ಬರೀ ವೀಡಿಯೋ ಶೂಟ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಇದರಲ್ಲಿ ವೀಡಿಯೋ ರೆಕಾರ್ಡಿಂಗು ಏನೇ ಇದ್ರೂ ಕೂಡ ಇದರಲ್ಲೇ ರೆಕಾರ್ಡ್ ಮಾಡ್ಕೊಂಡು ಫುಟೇಜ್ ಹಾಕೋತೀನಿ ಅಷ್ಟೇ, ಬೇರೆ ಇನ್ನೇಂತಕ್ಕೂ ಯೂಸ್ ಮಾಡಲ್ಲ. 17 Pro Maxನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತೀನಿ. ನಾ 2 ಫೋನ್ಗಳೈತೆ ಐಫೋನು. ಇದು 15 Pro Max, ಇದನ್ನು ತಗೊಂಡು 2 ವರ್ಷ ಆಗ್ತೈತೆ. ಇದು ಇವಾಗ ತೊಗೊಂಡಿರೋ 17 Pro Max. ಎರಡಕ್ಕೂ ಡಿಫ್ರೆನ್ಸ್ ನೋಡಿ ಏನೈತೆ ಅಂತ. ಕ್ಯಾಮ್ರಾದೆಲ್ಲ ಸೇಮ್ ಐತೆ, ಒಂದು ಸ್ವಲ್ಪ ಬಾಡಿ ಚೇಂಜ್ ಐತೆ. ಕೆಳಗಡೆ ಒಂದು ಲೇಯರ್ ಥರ ಕೊಟ್ಟವ್ರೆ, ಮತ್ತು ಈ ಲೆನ್ಸ್ಗಳ ಪಕ್ಕ ಈ ಟಾರ್ಚ್ ಲೈಟು ಮತ್ತು ಅದನ್ನು ಆ ಕಡೆ ಸೈಡ್ ಹಾಕಿದ್ದಾರೆ. ವೆಯ್ಟ್ ಡಿಫ್ರೆನ್ಸಲ್ಲಿ ನೋಡಿದ್ರೆ 17 Pro Maxು 15 Pro Maxಗಿಂತ ಹೆವಿ ಲೈಟ್ ಆಗೈತೆ, ತುಂಬ ವೆಯ್ಟ್ಲೆಸ್ ಅನಿಸುತ್ತೆ. ಇದು ಸ್ವಲ್ಪ ಭಾರ ಅನಿಸುತ್ತೆ ನಮಗೆ. ಬಟ್ಟು ಕೆಲವ್ರು ಹೇಳೋ ಪ್ರಕಾರ US ಫೋನ್ಗಳು ಭಾರ ಇರುತ್ತಂತೆ. ಇದು US ಫೋನು, ಇದು ಬರೀ ಈ ಸಿಮ್ ಮಾತ್ರ ಹಾಕ್ಬೋದು, ಸಿಮ್ ಹಾಕೋಕ್ಕೆ ಸ್ಲಾಟೇ ಇಲ್ಲ ಇದರಲ್ಲಿ. 17 ಇಂಡಿಯಾದಲ್ಲಿ ತೊಗೊಂಡಿದ್ದೀನಲ್ವ, ಅದಕ್ಕೆ ಸ್ಲಾಟ್ ಎಲ್ಲ ಐತೆ. ಮತ್ತು ಇನ್ನೊಂದು ಏನಂತಂದರೆ 17 Pro Maxು ಆರೆಂಜ್ ಕಲರು, ಇದು ವೈಟ್ ಕಲರ್. ನನ್ನ 15 Pro Max ಫುಲ್ಲು ವೈಟ್ ಕಲರು ಪ್ಲೇನಾಗೈತೆ. ಬಟ್ 17 Pro Max ಎತ್ತು ಕಾಣುತ್ತೆ ಐಫೋನು. ಸೊ ನಿಮಗೆ ಯಾವುದು ಇಷ್ಟ ಆಯಿತು ಲುಕ್ಕಲ್ಲಿ ಕಮೆಂಟ್ ಹಾಕಿ. ಇವಾಗ ಎರಡೂ ಯೂಸ್ ಮಾಡ್ಬೇಕು ನಾನು. 2 ಐಫೋನ್ನೇ ಯೂಸ್ ಮಾಡ್ತೀನಿ, ಆ್ಯಂಡ್ರಾಯ್ಡೇ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಎರಡರಲ್ಲೂ ವೀಡಿಯೋ ಮಾಡಿದಾಗ ನಾನು ಡ್ರಾಪ್ ಮಾಡಿಕೊಂಡು ಯೂಸ್ ಮಾಡೋಣ ಅಂತ. ಸೊ ಅದಕ್ಕೆ ನಾನು 2 ಐಫೋನೇ ತೊಗೊಂಡಿದ್ದೀನಿ. ಈ ಫೋನಲ್ಲಿ ವೀಡಿಯೋ ಶೂಟ್ ಮಾಡಿಬಿಟ್ಟು ಎಡಿಟಿಂಗ್ಗೆ ಈ ಫೋನ್ಗೆ ಹಾಕೋತೀನಿ ನಾನು ಡೈಲಿ ಲಾಗ್ಸ್ದು. ಮೇನ್ ಚಾನಲ್ ವೀಡಿಯೋ ಶೂಟ್ ಮಾಡಿದ್ರೆ ಹೊಸ ಐಫೋನಲ್ಲಿ ಶೂಟ್ ಮಾಡಿಬಿಟ್ಟು ಅದನ್ನು ಡೈರೆಕ್ಟ್ ಲ್ಯಾಪ್ಟಾಪ್ಗೆ ಫುಟೇಜ್ ಹಾಕೋತೀನಿ. ಇದು ನನ್ನ ಪ್ಲ್ಯಾನು. 15 Pro Maxಲ್ಲಿ ಸ್ವಲ್ಪ ವೀಡಿಯೋ ಕ್ವಾಲಿಟಿ ಕಮ್ಮಿ ಆಗ್ತಿತ್ತು ಅಂದ್ಬಿಟ್ಟು 17 Pro Maxಗೆ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ನೋಡಿ ಹೆಂಗೆ ಬರ್ದವ್ರೆ, ತಲೆಬಾಗಬೇಕು ತಿಳಿದವರ ಮುಂದೆ, ತುಳಿಯುವವರ ಮುಂದೆ ಅಲ್ಲ. ಗುದ್ಬಿಟ್ಟವ್ರ B6 ಕಾರ್ನು ಗುದ್ಬಿಟ್ಟವ್ರೆ. ಆಟೋ ಹಿಂದೆ ನೋಡಿ ಎಷ್ಟು ಸಾಕಾಗಿ ಬರ್ದವ್ರೆ. ಲವ್ ಇಸ್ ಬ್ಯೂಟಿಫುಲ್ ಬಟ್ ಮನಿ ಇಸ್ ಪವರ್ಫುಲ್. ಎರಡಕ್ಕೂ ರೆಸ್ಪೆಕ್ಟ್ ಐತೆ ಮಚ್ಚಿ ಅದರಲ್ಲಿ. ಲವ್ ಬ್ಯೂಟಿಫುಲ್ ಆಗಿರುತ್ತೆ, ಮನಿ ಪವರ್ಫುಲ್ ಆಗಿರುತ್ತೆ ಅಂತ. ಲವ್ ಇರಬೇಕು, ಮನಿನೂ ಇರಬೇಕು. ಬ್ಯೂಟಿಫುಲ್ ಆಗೂ ಇರಬೇಕು, ಪವರ್ಫುಲ್ ಆಗೂ ಇರಬೇಕು ಅಂತ. ನೀನು ಎರಡರಲ್ಲೂ ಇಲ್ಲ. ಗೌತಮ್ ರೆಕಾರ್ಡ್ ಆಗೋಯ್ತು, 20 ರೂಪಾಯಿ ಕಳಿಸು ಒಂದಿದ್ದು. ಇವಾಗ ಮಧ್ಯಾಹ್ನ ಊಟ ಮಾಡ್ಕೋಬೇಕು. ಯಾವುದೋ ವೆಜ್ ಹೋಟ್ಲು ಫಸ್ಟ್ ಇಯರ್ ಆ್ಯನಿವರ್ಸರಿ ಎಲ್ಲ ಮಾಡ್ತಾವ್ರೆ. ಈಗ ಊಟ ಮಾಡ್ಕೊಳಕ್ಕೆ ಹೋಗ್ತಾ ಇದೀವಿ. ಗೈಸ್ ನಾವು ಹೋಟೆಲ್ಗೆ ಬಂದಿದ್ದೀವಿ. ಗೌತಮ್ ತಿರ್ಗಾ ಅದೇ ಐಟಮ್ಸ್ನ ಏನಾದ್ರು ಆರ್ಡರ್ ಮಾಡಿದ್ರೆ ಕಮೆಂಟಲ್ಲಿ ನಿಮ್ಮದೇ ಕಮೆಂಟ್ ಸೆಕ್ಷನ್ನು ಏನಾದ್ರು ಮಾತಾಡ್ಬೋದು ನೀವು. ನಾನೇನು ಮಾತಾಡಲ್ಲ, ಗೌತಮ್ ಆರ್ಡರ್ ಮಾಡಿ. ಕಮೆಂಟ್ ಸೆಕ್ಷನ್ ನಿಮ್ಮದೇ, ಬೇರೆ ಏನು ಚೇಂಜಸ್ ಇಲ್ಲ. ಏನೇನು ಹೇಳ್ದ? ಕಡಾಯಿ ಪನ್ನೀರ್. ಮುಖ ಮುಚ್ಕೊಂಡು ಯಾಕೆ ಹೇಳ್ತೀಯ? ಹಂಗೆ ಹೇಳು. ಇನ್ನೇನು ತಿನ್ನುವ ವೆಜ್ಜಲ್ಲಿ? ಇನ್ನೇನು ಇಲ್ಲ ವೆಜ್ಜಲ್ಲಿ. ನೋಡಿ ನಾನು ಸಪ್ರೇಟ್ ತಿಂದೆ, ನೀನು ಸಪ್ರೇಟ್. ನೀನು ಯಾರ ಥರನೋ ಕಾಣಿಸ್ತಿದ್ಯಾ ಕಣೋ, ರವಿಚಂದ್ರನ್ ಸರ್ ಥರ ಕಾಣಿಸ್ತಿದ್ಯಾ. ನಿಜ ಕಣೋ,
ಈಸ್ ಗೌತಮು ಕಡಾಯಿ ಪನ್ನೀರ್ನ ಆರ್ಡರ್ ಮಾಡ್ಬಿಟ್ಟಿದ್ದಾನೆ. ವಾವ್, ಬೇರೆದು ಮಗ ಎಲ್ಲ ಹೋಟ್ಲಲ್ಲೂ ಇದನ್ನೇ ಆರ್ಡರ್ ಮಾಡ್ತಾನೆ. ಕಡಾಯಿ ಪನ್ನೀರ್ ಮತ್ತು ಬಟರ್ ನಾನ್ನ ತಿನ್ನೋಣ ಬನ್ನಿ ಗೈಸ್. ಬಟರ್ ಕುಲ್ಚಾ ಗೈಸ್. ರೈಸಲ್ಲಿ ವೆಜ್ ಬಿರಿಯಾನಿನ ಹೇಳಿದ್ವಿ, ವೆಜ್ ಹೈದ್ರಾಬಾದಿ ಬಿರಿಯಾನಿ ಅಂತ ಇದು ಬಂತು ಇವಾಗ. ಹೆಂಗೈತೆ ಮಚ್ಚಿ ಊಟ ಟೇಸ್ಟು ಹೇಳ? ಅದೊಂಚೂರು ಚೆನ್ನಾಗಿದೆ ಇದು ಕಡಾಯಿ ಪನ್ನೀರ್ ಅಷ್ಟರಲ್ಲೇ. ಇದು ರೈಸು ಓಕೆ. ಕಡಾಯಿ ಪನ್ನೀರ್ ನನಗೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ರೈಸ್ ತಿಂದು ನೋಡೋಣ ಬನ್ನಿ. ಬಿಲ್ ನೋಡಿ ಗೈಸ್, 3 ಐಟಮ್ ತೊಗೊಂಡ್ವಿ, 682 ರೂಪಾಯಿ ಆಯಿತು. ಹೊರಟ್ವಿ ಈಗ. ನಮ್ಮ ಹೊಸ iPhone 17 Pro Maxಗೆ ಒಂದು ಬ್ಯಾಕ್ ಕೇಸ್ ತೊಗೊಳ್ಳೋಣ ಅಂತ ಹಂಗೆ MG ರೋಡ್ ಮೇಲೆ ಹೋಗ್ತಿದ್ವಿ. MG ರೋಡ್ಗೆ ಬಂದಿದ್ವಿ. ಒಂದು ಬ್ಯಾಕ್ ಕೇಸ್ ತೊಗೊಳ್ಳೋಣ ಐಫೋನ್ಗೆ. ಕ್ಯಾಪ್ ಹಾಕ್ಸ್ಬಿಟ್ಟು ಮತ್ತು ಟೆಂಪರ್ ಹಾಕ್ಸ್ತಾ ಇದ್ದೀನಿ. ಆಲ್ರೆಡಿ ನಾವು ಮೇನ್ ಚಾನಲ್ಗೆ ಒಂದು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಬೆಳಗ್ಗೆಯಿಂದ ಒಂದು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಮೇನ್ ಚಾನಲ್ದು. ಟೆಂಪರ್ ಹಾಕ್ಸ್ತಾ ಇದ್ದೀನಿ ಗೈಸ್. ನಾನು ಅಲ್ಲೇ ಹಾಕ್ಸ್ಬೇಕಿತ್ತು ಆಪಲ್ ಸ್ಟೋರಲ್ಲಿ, ಎತ್ಕೊಬಂದ್ಬಿಟ್ಟಿದ್ನಲ್ಲ, ಅದಕ್ಕೆ ಇಲ್ಲಿ MG ರೋಡಲ್ಲಿ ಹಾಕ್ಸ್ತಾ ಇದ್ದೀನಿ. 17ಗೆ ಈ ಪೌಚ್ ತೊಗೊಂಡೆ, ಫುಲ್ ಪ್ರೊಟೆಕ್ಷನ್ ಇರಲಿ ಅಂತ. ಹಿಂದೆ ಕಡೆ ಲೆನ್ಸು ಕೆಳಗಿಟ್ರೂ ಏನಾಗಲ್ಲ, ಬಿದ್ದರೂ ಏನಾಗಲ್ಲ, ಗ್ಯಾಪ್ ಇತ್ತೆ ಇದ್ರಲ್ಲಿ. ಅದಕ್ಕೆ ಮೇನ್ ಪ್ರೊಟೆಕ್ಷನ್ ಇಂಪಾರ್ಟೆಂಟು ಹೊಸ ಫೋನ್ಗೆ. ಫೋನ್ಗೆ ನೋಡಿ ಗೈಸ್, ಹಾಟ್ ವೀಲ್ಸ್ ಕಲೆಕ್ಷನ್ಗಳೈತೆ ಇಲ್ಲಿ. ಕ್ರೇಜಿ ಐತೆ ನೋಡಿ. ಬಾ ಕೊಡ್ಸ್ನ ಹಂಗೇನೆ. ಲ್ಯಾಂಬೋರ್ಗಿನಿ ಎಲ್ಲ ಇದೆ ನೋಡಿ. ಹಾಟ್ ವೀಲ್ಸ್ ನೋಡಿದಾಗ ಎಲ್ಲಿ ನೋಡಿದ್ರೂ ಹೋಗ್ಬಿಟ್ಟು ನೋಡ್ತಾ ಇರ್ತೀನಿ ನಾನು. F1 ಕಾರು ಇದ್ರ ಒಟ್ಟಿಗೆ ಎಷ್ಟೊಂದು ಬರುತ್ತೆ. ಹೊಸ ಫೋನ್ಗೆ ಎಲ್ಲ ರೆಡಿ ಮಾಡಾಯಿತು. ಇನ್ನು ಬಿದ್ದರೂ ಏನೂ ಆಗಲ್ಲ, ಎದ್ರೂ ಏನೂ ಆಗಲ್ಲ. ಇವಾಗ MG ರೋಡಲ್ಲಿ ಸ್ವಲ್ಪ ಕೆಲಸ ಇದೆ, ಬೇಡ ಗೈಸ್. ಗೌತಮ್ ಹೋಗಿ ಎತ್ತಾಕೊಬತ್ತವನೆ. ಏನೋ ಇದು ಅನಾನಸು ಮಾವಿನ ಹಣ್ಣ, ಇದೇನಿದು? ಅದೇನೋ ಬದನೆಕಾಯಿ ಫ್ರೂಟ್ ಕಣ ಇದಿಲ್ಲ. ಅದು ಯಾವುದೋ ಫ್ರೂಟ್ ಬರುತ್ತೆ, ಹೆಸರು ಗೊತ್ತಿಲ್ಲ ನನಗೆ. ಅನಾನಸ್ ತಿನ್ನೋಣ ನಾವು. ಎಷ್ಟು ತೊಗೊಂಡ್ರು ಅನಾನಸ್ಗೆ? 50 100 200 20 ರೂಪಾಯಿ. MG ರೋಡಲ್ಲಿ ಇಷ್ಟು ಕಮ್ಮಿ ಕೊಟ್ಬಿಟ್ರ ಗೈಸ್. ವಾಪಸ್ಸು ಮನೆಗೆ ಬಂದೆ, ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಮುದ್ದೆ, ಉಪ್ಸಾರು, ಆಮ್ಲೆಟು ಎಲ್ಲನೂ ತಿಂತಾಯಿದ್ದೀನಿ. ನಮ್ಮಮ್ಮ ಏನು ನಾಳೆಗೆ ಅವರೆಕಾಳು ಸಾರು ರೆಡಿ ಮಾಡ್ತಾವ್ರೆ. ಕಾಳೆ ತಿನ್ನಲ್ಲ, ಕಾಳೆ ಹಾಕಿಲ್ಲ. ಇದೇನು ಚಿತ್ರಬೇಳೆ ಸಾರು ಮಾಡೋಕ್ಕೆ? ನಾಳೆ ಚಿತ್ರಬೇಳೆ ಸಾರದು ತಿಂತೀಯ? ನಂಗೆ ಈ ಸಿಪ್ಪೆ ಇದ್ದರೆ ಕಾಳು ತಿನ್ನೋಕ್ಕಾಗಲ್ಲ. ಚಿತ್ರಬೇಳೆ ಸಾರಲ್ಲಿ ತಿಂತೀನಿ, ಅದಕ್ಕೆ ಆಮ್ಲೆಟ್ ಮಾಡ್ಕೊಟ್ಟವ್ರೆ.